ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸ್ವರೂಪ 2024-25 ಅಂದರೆ ಬ್ಲೂ ಪ್ರಿಂಟನ್ನು ವಿಷಯ ವಿಜ್ಞಾನದಲ್ಲಿ ನೋಡೋಣ. ಆಲ್ರೆಡಿ ಎಲ್ಲ ವಿಷಯದಲ್ಲಿ ಕೂಡ ನಾವು ಬ್ಲೂ ಪ್ರಿಂಟ್ಗಳನ್ನು ಪೋಸ್ಟ್ ಮಾಡ್ತಾನೆ ಇದ್ದೀವಿ. ಈಗಾಗಲೇ ಕನ್ನಡದಲ್ಲಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಉಳಿದ ವಿಷಯಗಳ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟನ್ನು ಸಹಿತನೂ ಕೂಡ ಹಾಕ್ತೀನಿ. ಇದು ಮಂಡಳಿಯವರು ಒಟ್ಟಾರೆ ಬ್ಲೂ ಪ್ರಿಂಟ್ಗಾಗಿ ಬಿಟ್ಟಿರ್ತಕ್ಕಂಥ ಒಂದು ಆಶಯ ಮತ್ತು ಮುಖ್ಯವಾಗಿರ್ತಕ್ಕಂಥ ಉದ್ದೇಶಗಳಿದ್ದಾವೆ. ಅವುಗಳನ್ನು ಬಗ್ಗೆ ತಾವೇನಷ್ಟು ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಬಟ್ ಮೇನ್ ಕಂಟೆಂಟ್ ಏನಿದೆ ಅನ್ನೋದನ್ನು ಹೇಳ್ತೀನಿ. ಅಷ್ಟು ಮಾತ್ರ ನಿಮಗೆ ಏನಾಗಬೇಕಪ್ಪ ಅಂತಂದರೆ ಪರ್ಫೆಕ್ಟಾಗಿ ಸೊ ನೀವು ಅರಿತುಕೊಳ್ಳೇಬೇಕು. ಆವಾಗ ಮಾತ್ರ ನಿಮಗೆ ಬ್ಲೂ ಪ್ರಿಂಟಲ್ಲಿರ್ತಕ್ಕಂಥ ಅಂಶಗಳನ್ನು ಗೊತ್ತಾಗ್ತದೆ. ಎಸ್, ಇದನ್ನು ನೀವು ಬರ್ಕೊಂಡೇ ಬಿಡಬೇಕು. ಸೊ ಮೊದಲನೇ ಥೀಮ್ ಬರ್ತದೆ ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅಂತಕ್ಕಂಥದ್ದು ಇದೆ. ಈ ಥೀಮಲ್ಲಿ ಒಟ್ಟು 4 ಪಾಠಗಳು ಬರ್ತಾವೆ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು, ಲೋಹ ಮತ್ತು ಅಲೋಹಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಈ 4 ಥೀಮ್ಗಳಿಗೆ ಸೇರಿ ಒಟ್ಟು 25 ಅಂಕಗಳನ್ನು ಕೊಡ್ತಾರೆ. ಓಕೆನಾ? ಸೊ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದರೆ 4 ಪಾಠಗಳನ್ನು ಓದಿದರೆ ಕಂಟಿನ್ಯೂ ಆಗಿ ನಿಮ್ಗೆ ಎಷ್ಟಾಗ್ತವಪ್ಪ ಅಂದರೆ 25 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಈ 4 ಪಾಠಗಳ ಮೇಲೆ ಕೇಳ್ತಾರೆ. ಇದು ನಿಮಗೆ ಗೊತ್ತಿರಲೇಬೇಕು. ಇನ್ನು ಜೀವ ಜಗತ್ತು ಪಾಠದಲ್ಲಿ ಹೋಗೋಣ. ಅಲ್ಲಿನೂ ಕೂಡ 4 ಪಾಠಗಳಿದ್ದಾವೆ. ಅಂದರೆ ಜೀವಕ್ರಿಯೆಗಳು 1, ನಿಯಂತ್ರಣ ಮತ್ತು ಸಹಭಾಗಿತ್ವ 2, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂತಕ್ಕಂಥ 3, ಅನುವಂಶೀಯತೆ ಅಂತಕ್ಕಂಥ 4ನೇ ಪಾಠ. ಈ 4 ಪಾಠಗಳಲ್ಲಿನೂ ಕೂಡ ನಿಮಗೆ 25 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸ್ವಲ್ಪ ಟಫ್ ಆಗ್ತಕ್ಕಂಥದ್ದು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಇಲ್ಲಿ 7 ಅಂಕ, ಇಲ್ಲಿ 6 ಅಂಕ. ಸೊ ಟೋಟಲಿ ಇಷ್ಟು ವೇಟೇಜಲ್ಲಿ ಏನು ಮಾಡಿರ್ತಾರಪ್ಪ ಅಂದರೆ 6-7 ಅಥವಾ 7-6 ಅಂಕಗಳನ್ನು ಪ್ರತಿ ಪಾಠಕ್ಕೆ ಕೊಟ್ಟು ಒಂದು 13 ಅಂಕಗಳನ್ನು ನಿಮಗೆ ಕೇಳ್ತಾರೆ. ಇನ್ನು ವಿದ್ಯುತ್ ಶಕ್ತಿ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಲ್ಲಿ ನೋಡೋದಾದರೆ ಈ ಎರಡಕ್ಕೂ ಸೇರಿ 14 ಮಾರ್ಕ್ಸ್ ಇದ್ದಾವೆ. ಪ್ರೊಬಬಿಲಿಟಿ ವಿದ್ಯುತ್ ಶಕ್ತಿಗೆ 8 ಮಾರ್ಕ್ಸು, ವಿದ್ಯುತ್ ಕಾಂತೀಯ ಪ್ರವಾಹಗಳಿಗೆ 6 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾವೇನು ಮಾಡಿದ್ದೀವಿ ನೋಡಿದ್ದೀವಿ. ಸ್ವಲ್ಪ ವೇರಿಯೇಷನ್ಗಳು ಕೂಡ ಆದ್ರಾಗ್ಬೋದು, 7 ಅಂಕಗಳನ್ನಾದರೂ ಕೇಳ್ಬೋದು. ಬಟ್ ಓವರಾಲ್ ನಾವು ಇದನ್ನು ಮಾತ್ರ ಇಟ್ಕೊಳ್ಳೋಣ. ಈ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳ ಪಾಠದಿಂದ ನಮಗೆ 14 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ. ಇನ್ನು ವೆರಿ ಈಸಿ ಪಾಠ ಅದು ಯಾವುದಪ್ಪ ಅಂದರೆ ನಮ್ಮ ಪರಿಸರ. ಅದರಲ್ಲಿ ಕೇವಲ 3 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಇಷ್ಟೇನದಪ್ಪ ಅಂತಂದ್ರೆ ಥೀಮ್ ಬೇಸ್ಡ್ ಅಂದರೆ ಆಯಾ ಮುಖ್ಯಾಂಶಗಳ ಆಧಾರಿತವಾಗಿರ್ತಕ್ಕಂಥ ಅಂಕ ಹಂಚಿಕೆಯನ್ನು ನಿಮಗೆ ಕೊಟ್ಟಿದ್ದರು. ಇನ್ನು ಇಲ್ಲಿ ಸ್ವಲ್ಪ ನೀವೇನು ಮಾಡಬೇಕಂದ್ರೆ ಇದೇ ವರ್ಷ ಬದಲಾವಣೆಯಾಗಿರ್ತಕ್ಕಂಥದ್ದು ನಿಯಮ ಇಲ್ಲಿದೆ. ನಿಮಗೆ ಈ ನಾಲೆಜ್ ಟೆಸ್ಟಿಂಗ್ ಬೇಸ್ಡ್ ಕ್ವಶನ್ಸ್ಗಳು 16 ಇರ್ತಾವೆ. ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆ 32, ಅಪ್ಲಿಕೇಬಲ್ ಕ್ವಶನ್ಸ್ 16 ಮಾರ್ಕ್ಸ್ ಇರ್ತಾವೆ. ಇದು ಸ್ವಲ್ಪ ಚಿತ್ರ ರಚನಾ ಕೌಶಲ ಅಂತಕ್ಕಂಥದ್ದು 12 ಅದ. ಸೊ ಗ್ಯಾರಂಟಿಯಾಗಿ ನೋಡ್ಕೊಡ್ರಿ. ಸೊ ಎಲ್ಲ ಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ 12 ಮಾರ್ಕ್ಸ್ ನೀವೇನು ಮಾಡ್ತೀರಿ ಆರಾಮಾಗಿ ಪಡಿತೀರಿ. ಆಮೇಲೆ ಇಲ್ಲಿ 4 ಮಾರ್ಕ್ಸ್ ಏನು ಕೊಡ್ತಾರಪ್ಪ ಅಂದ್ರೆ ಹಾಟ್ ಕ್ವಶನ್ ಅಂತ ಕರೀತಾರೆ, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್. ಅದನ್ನು ನಾವು ಕನ್ನಡದಲ್ಲಿ ಏನಂತೀವಪ್ಪ ಅಂದ್ರೆ ಉನ್ನತ ಮಟ್ಟದ ಆಲೋಚನಾ ಕೌಶಲ ಪರೀಕ್ಷೆ ಮಾಡ್ತಕ್ಕಂಥ ಪ್ರಶ್ನೆಗಳು. ಹಾಟ್ ಕ್ವಶನ್, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸು 4 ಇರ್ತಾವೆ. ಅದು ಸ್ವಲ್ಪ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಟಫ್ ಅನ್ನಿಸ್ತದೆ. ಬಟ್ ಓವರಾಲ್ ಕಂಟೆಂಟನ್ನು ಎಲ್ಲ ಚೆನ್ನಾಗಿ ಅರ್ಥಕೊಂಡ್ರೆ ಖಂಡಿತವಾಗಿ ನೀವು ಈ ಪ್ರಶ್ನೆಗಳ ಅಂಕಗಳನ್ನು ಪಡಿಬಹುದು. ಆ್ಯಸ್ ಇಟ್ ಈಸ್ ಪ್ಯಾಟರ್ನ್ ಆಲ್ರೆಡಿ ನೀವು ಅರ್ಧ ವಾರ್ಷಿಕದಲ್ಲಿ ಬರೆದಿದ್ದೀರಿ. 8 ಬಹು ಆಯ್ಕೆ ಪ್ರಶ್ನೆಗಳು, 8 1 ಅಂಕದ ಪ್ರಶ್ನೆಗಳು, 8 2 ಅಂಕದ ಪ್ರಶ್ನೆಗಳು, 9 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು 4, 5 ಅಂಕದ ಪ್ರಶ್ನೆಗಳು 1, ಒಟ್ಟು 38 ಪ್ರಶ್ನೆಗಳು 80 ಅಂಕಗಳಿಗಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ. ಇನ್ನು ಅಷ್ಟೂ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ನಾವು ವಿಂಗಡಿಸಿದಾಗ ಸೊ ನಮಗೆ ಅಗದಿ ಸರಳವಾಗಿ ನಾವು ಉತ್ತರ ಕೊಡ್ತಕ್ಕಂಥದ್ದು ಪ್ರಶ್ನೆಗಳು 24 ಮಾರ್ಕ್ಸ್ ಅಗದಿ ಈಸಿಯಾಗಿ ಇರ್ತಾವೆ. ಇನ್ನು 40 ಮಾರ್ಕ್ಸ್ ಏನಾಗಿರ್ತದಪ್ಪ ಅಂದ್ರೆ ಸ್ವಲ್ಪ ಎವರೇಜ್ ಲೆವೆಲ್ ಕ್ವಶನ್, ಸಾಧಾರಣ ಮಟ್ಟದಲ್ಲಿ ಇರ್ತಾವೆ. ಬಟ್ 16 ಮಾರ್ಕ್ಸ್ ಏನದವಪ್ಪ ಅಂದ್ರೆ ಕಠಿಣ ಮಟ್ಟ ಇರ್ತಾವೆ. ಇದು ಈ ವರ್ಷ ಬದಲಾವಣೆ ಆಗಿದ್ದು. ಸೊ ಪ್ರತಿ ವರ್ಷ ಕೇವಲ 10% ಏನು ಮಾಡ್ತಿದ್ರಪ್ಪ ಅಂದರೆ ಕೊಡ್ತಿದ್ರು ಡಿಫಿಕಲ್ಟಿ ಲೆವೆಲ್, ಕಠಿಣತೆಯ ಮಟ್ಟ. ಸೊ ಈ ಸರಿ ಏನು ಮಾಡಿದ್ದಾರೆ ಅದನ್ನು 20ಕ್ಕೆ ಹೆಚ್ಚಳ ಮಾಡಿದ್ದಾರೆ. ಓಕೆನಾ? ನೆನಪಿರಲಿ 16 ಅಂಕಗಳು ನಿಮ್ಗೆ ಏನಾಗಿರ್ತಾವಪ್ಪ ಅಂತಂದ್ರೆ ಏನು ಸ್ನೇಹಿತರೆ ಕಂಪಲ್ಸರಿ ಡಿಫಿಕಲ್ಟಿ ಲೆವೆಲ್, ಕಠಿಣತೆಯ ಮಟ್ಟ ಆಧರಿಸಿ ಮಾಡ್ತಕ್ಕಂಥ ಪ್ರಶ್ನೆಗಳು ಇರ್ತವೆ. ಇನ್ನು ಈ ಬೋರ್ಡ್ದವ್ರು ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಭಾಳ ಈಸಿ ಮಾಡಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡ್ರಿ, 10ನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷಾ ದೃಷ್ಟಿಯಿಂದ ಚಿತ್ರರಚನಾ ಅಂದರೆ 12 ಮಾರ್ಕ್ಸ್ ಏನು ನೀವು ಡೈಗ್ರಾಮ್ ಇರ್ತಾವಲ್ಲ ಈ ಕೆಳಗಿನ ಚಿತ್ರಗಳನ್ನು ಅಭ್ಯಾಸ ಮಾಡಿದರೆ ಸಾಕು ಅಂತ ಕೊಟ್ಟಿದ್ದಾರೆ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಲ್ಲಿ ನೀರಿನ ವಿದ್ಯುತ್ ವಿಭಜನೆ,
ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳಲ್ಲಿ ಸಾರರಿಕ್ತ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಮಾಡೋದು. ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ ಲೋಹದ ಮೇಲೆ ಹಬೆಯ ವರ್ತನೆ, ತಾಮ್ರದ ಮೇಲೆ ವಿದ್ಯುತ್ ವಿಭಜನೆಯ ಶುದ್ಧೀಕರಣ, ಜೀವಕ್ರಿಯೆಗಳಲ್ಲಿ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ, ಮಾನವರ ಹೃದಯದ ಛೇದನೋಟ, ನೆಫ್ರಾನ್ನ ರಚನೆ. ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ಮಾನವನ ಮಿದುಳು. ಇನ್ನು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಪಾಠದಲ್ಲಿ ಶಲಾಕಾಗ್ರದ ಮೇಲೆ ಪರಾಗದ ಮೊಳುವಿಕೆಯ ಚಿತ್ರ. ಇನ್ನು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ಇವುಗಳು ಮೋಸ್ಟ್ ಇಂಪಾರ್ಟೆಂಟ್ ರೇಖಾಚಿತ್ರಗಳು. ನಿಮ್ನ ದರ್ಪಣದ ರೇಖಾಚಿತ್ರ ಮತ್ತು ಪಿನ ದರ್ಪಣದ ರೇಖಾಚಿತ್ರ ಕಂಪಲ್ಸರಿಯಾಗಿ ಒಂದಾದ್ರೂ ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತದೆ, ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲಿ 6 ಕೇಸ್ ಅದಾವ, ಇಲ್ಲಿ 6 ಕೇಸ್ ಅದಾವ, ಟೋಟಲ್ 12 ಕೇಸ್ಗಳನ್ನು ನೀವೇನು ಮಾಡಬೇಕು, ಕಲಿಬೇಕಾಗ್ತದೆ. ಇನ್ನು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತುದಲ್ಲಿ ಈ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಚಿತ್ರ ಕಲ್ಕೊಂಡು ಹೋಗಿ. ವಿದ್ಯುತ್ ಶಕ್ತಿ ಪಾಠದಲ್ಲಿ ವಿದ್ಯುನ್ಮಂಡಲದ ರೇಖಾಚಿತ್ರ, ಆಮೇಲೆ ಅಲ್ಲಿರ್ತಕ್ಕಂಥ ಚಿಹ್ನೆಗಳು, ಸರಣಿ ಕ್ರಮ, ಸಮಾಂತರ ರೋಧಕದಲ್ಲಿರ್ತಕ್ಕಂಥ ಚಿತ್ರಗಳು ನಿಮ್ಮ ಪರೀಕ್ಷೆಗೆ ಕೇಳತಕ್ಕಂಥ ಚಿತ್ರಗಳು. ಇನ್ನು ಈ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ ನೋಡೋದಾದರೆ ಒಂದು ನೇರ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರ ವೃತ್ತಗಳ ಮಾದರಿ ಇದೇನದಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂದ್ರೆ ಬ್ಲೂ ಪ್ರಿಂಟಲ್ಲಿ ಮಂಡಳಿಯವರು ನಿಮ್ಗೆ ಆಲ್ರೆಡಿ ಏನು ಮಾಡಿದ್ದಾರೆ ಅಂದರೆ ಯಾವ ಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡಬೇಕು, ಯಾವ ಥೀಮ್ಗಳಿಗೆ ಎಷ್ಟು ಓದಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಇಷ್ಟನ್ನು ಓದ್ಕೊಂಡ್ರೆ ಸಾಕು, ಖಂಡಿತವಾಗಿ ನಿಮಗೆ ಸೈನ್ಸಲ್ಲಿ ಏನಾಗ್ತದಪ್ಪ ಅಂದ್ರೆ ಒಂದು ಪರೀಕ್ಷೆ ಪ್ಯಾಟರ್ನ್ ನಿಮಗೆ ಗೊತ್ತಾಗ್ತದೆ. ಓಕೆನಾ? ಇಷ್ಟೆಲ್ಲ ನಾನು ಹೇಳಿರ್ತಕ್ಕಂಥ ಅಂಶಗಳನ್ನು ಖಂಡಿತವಾಗಿ ನೋಡಿಕೊಂಡ್ರೆ ವಿಜ್ಞಾನ ಅಂತೂ ಕಬ್ಬಿಣದ ಕಡಲೆ ಅಲ್ಲ. ವಿಜ್ಞಾನದಲ್ಲಿ ಏನಾಗ್ತದಪ್ಪ ಅಂದ್ರೆ ಪಿನ್ ಟು ಪಿನ್ ಓದಬೇಕು, ಚಟುವಟಿಕೆಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಅಲ್ಲಿರ್ತಕ್ಕಂಥ ಪರಿಕಲ್ಪನೆಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅನ್ವಯವಾಗ್ತಕ್ಕಂಥ ಹಾಗೆ ಉತ್ತರಗಳನ್ನು ನಾವೇನು ಮಾಡಬೇಕಾಗ್ತದಪ್ಪ ಅಂದರೆ ಬರಿಬೇಕಾಗ್ತದೆ. ಸೊ ಎಲ್ಲರೂ ಅದೇ ಹೇಳ್ತಾರೆ, ಏನಪ್ಪ ಅಂದ್ರೆ ಸೈನ್ಸಲ್ಲಿ ಕ್ವಶನ್ಸ್ಗಳನ್ನ ನಾವು ಕ್ವಶನ್ ಪೇಪರ್ದಲ್ಲಿ ಹೋಗಿ ನೋಡೋದೇ ಆಗ್ತದೆ ವಿನಃ ಮುಂಚೆ ಎಲ್ಲಿ ನೋಡೋದಿಲ್ಲ. ಕನ್ಸೆಪ್ಟ್ ಹಾಗೆ ಇರ್ತಾವೆ, ಅವೆಲ್ಲ ವಾಸ್ತವಿಕ ಜೀವನದಲ್ಲಿರ್ತಕ್ಕಂಥ ಘಟನೆಗಳಿಗೆ ಅನ್ವಯಿಸಿ ನಿಮಗೆ ಪ್ರಶ್ನೆಗಳನ್ನು ಕೇಳೋದ್ರಿಂದ ಉತ್ತರಗಳನ್ನು ಬಯಸೋದು ಪರಿಕಲ್ಪನೆಗಳೇ ಇರ್ತಾವೆ. ನೀವು ಆನ್ಸರ್ಗಳನ್ನೆಲ್ಲ ಓದಿದ್ದನ್ನೇ ಕೊಡಬೇಕು, ಬಟ್ ಕೇಳತಕ್ಕಂಥ ರೀತಿ ಮಾತ್ರ ಪರೀಕ್ಷೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳು ವಿಭಿನ್ನವಾಗಿರ್ತಾವೆ. ಸೊ ಅದಕ್ಕಾಗಿ ಹಲವು ಪ್ರಶ್ನೆಗಳು ಸೇರಿ ಒಂದೇ ಉತ್ತರ ಅಂತಕ್ಕಂಥ ಕನ್ಸೆಪ್ಟ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಅವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ. ಇಷ್ಟಿತ್ತು ಸೈನ್ಸ್ನ ಬ್ಲೂ ಪ್ರಿಂಟ್ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.